ಇವತ್ತು ನಮ್ಮ ಸರ್ಕಾರ ನಾನೆಲ್ಲೋದ್ರೂ ನಾನು ನೋಡ್ತಾ ಇದ್ದೀನಲ್ಲ, ಬಿಜೆಪಿ ಲೀಡರ್ಸು ನನಗೆ ಅಲ್ಲಿ ಸಿಗ್ತಾ ಇರ್ತಾರೆ. ಅವರು ಹೇಳ್ತಾರೆ, ನೀವು ಮಾಡ್ತಾರಂಥ ಕೆಲಸ ಬೆಂಗಳೂರು ನಗರದಲ್ಲಿ ಕುಡಿಯೋ ನೀರು ವಿಚಾರ ಸಮಸ್ಯೆ ಬಗೆಹರಿಸಿದ್ರಿ, ರಸ್ತೆಗಳು ಮಾಡಿದ್ರಿ, ಬಡವ್ರಿಗೆ ಏನೇನು ಸಹಾಯ ಮಾಡಬೇಕು ಖಾತೆಗಳೆಲ್ಲ ಮಾಡ್ತಾ ಇದ್ದೀರಿ, ಇಲ್ಲಿಗೆಲ್ಲ ಮಾಡ್ತಾ ಇದ್ದೀರಿ, B2 ಎ ಖಾತಾ ಮಾಡ್ಕೊಡ್ತಾ ಇದ್ದೀರಿ, ಎಲ್ಲ ದಾಖಲೆಗಳನ್ನೆಲ್ಲ ನೀವು ಸರಿ ಮಾಡ್ತಾ ಇರೋದನ್ನು ನೋಡಿದ್ರೆ ನಮಗೆ ಭವಿಷ್ಯ ಇಲ್ಲ ಅಂತೇಳಿ ಬಿಜೆಪಿಯವರೇ ನನ್ನ ಹತ್ರ ಮಾತಾಡ್ತಾ ಇದ್ದಾರೆ. ಸೊ ಅದಕ್ಕೆ ಅವರು ಪಾರ್ಟಿ ಉಳಿಸ್ಕೋಬೇಕು ಅಂತ ಮೊನ್ನೆ ರೀಸೆಂಟಾಗಿ ದಳದವರು ಇಲ್ಲ ನಾವು ಲೋಕಲ್ ಫ್ರೆಂಡ್ಲಿ ಫೈಟ್ ಮಾಡ್ತೀವಿ ಅಂತ. ದಯವಿಟ್ಟು ನಿಮ್ಮ ಫ್ರೆಂಡ್ಲಿ ಫೈಟ್ ಬೇಡ, ನೇರವಾಗಿ ಮಾಡಿ, ಒಟ್ಟಿಗೆ ಸೇರ್ಕೊಳ್ಳಿ, ನೀವು ಮಾಡಿ, ಏನು ತೊಂದರೆ ಇಲ್ಲ. ಸೀಟ್ ಹಂಚ್ಕೊಬಿಡಿ, ಯಾರು ಹಂಚ್ಕೋತೀರೋ ನೀವು ಹಂಚ್ಕೊಂಡು ಎಷ್ಟು ಬೇಕಾದ್ರೂ ಹಾಕೊಳ್ಳಿ. ನೀವೇನು ಅದು ನಿಮ್ದ ಫ್ರೆಂಡ್ಲಿ ಫೈಟಿಂದ ನಿಮ್ಮ ಕಾರ್ಯಕರ್ತರಿಗೆ ಗೊಂದಲ ಕ್ರಿಯೇಟ್ ಮಾಡ್ದಂಗೆ ಆಗ್ತದೆ. ನಾವು ನೇರ ಫೈಟ್ ಮಾಡಕ್ಕೆ ನಾವು ರೆಡಿ. 3 ಪಾರ್ಟಿಗೂ ಮಾಡ್ತೀವಿ, ಮೊದಲಿಂದ ಮಾಡ್ಕೊಂಡು ಬಂದಿದ್ದೀವಿ. 2 ಪಾರ್ಟಿ ಇದ್ದಷ್ಟು ಬಹುಶಃ ನಮ್ಮ ರಾಜ್ಯದ ರಾಜಕಾರಣಕ್ಕೆ ಒಳ್ಳೆಯದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಸೊ ಇವತ್ತು ಗೋವಿಂದರಾಜು ಮತ್ತು ಅವರ ಟೀಮ್ ಯಾರು ಬಂದಿದ್ದಾರೆ, ಲಿಸ್ಟ್ ಎಲ್ಲ ಇಲ್ಲಿದೆ. ನಾನು ಹೇಳ್ತಾ ಇದ್ದೀನಿ, ಇವತ್ತು ನಾವೆಲ್ಲ ಅನೇಕ ಪ್ರತಿಯೊಂದು ಕಾರ್ಪೊರೇಷನ್ ವ್ಯಾಪ್ತಿಲಿ ಈ ಬೆಂಗಳೂರಿಗೆ ಮಾಡಬೇಕಾದಂಥ ಡಿಸಿಷನ್ಸ್ ಏನಿದೆಯಲ್ಲ, 5 ಕಾರ್ಪೊರೇಷನ್, ಇದು ಸಣ್ಣ ಡಿಸಿಷನ್ ಅಲ್ಲ, ಇಡೀ ರಾಷ್ಟ್ರ ನೋಡ್ತಾ ಇದೆ. ಆಡಳಿತವನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ಬೆಂಗಳೂರು ಸೆಂಟ್ರಲ್ ಕಾರ್ಪೊರೇಷನ್ ಸೇರಿದಂಥ ಚಾಮರಾಜಪೇಟೆ ಭಾಳ ಇತಿಹಾಸವುಳ್ಳಂಥ ಪ್ರದೇಶ, ಒಳ್ಳೆ ಕೆಲಸ ಕೂಡ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಆದಷ್ಟು ಎಲ್ಲ ವರ್ಗದ ಜನರಿಗೆ ನಾವು ಸಮಾನತೆಯನ್ನು ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡ್ತೀವಿ. ಇನ್ನು ಅನೇಕ ಕ್ಷೇತ್ರಗಳಲ್ಲಿ ಈ ರೀತಿ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡೋರು ನಮ್ಮ ಸಂಪರ್ಕದಲ್ಲಿ ಬರ್ತಾ ಇದ್ದಾರೆ. ಎಲ್ಲರೂ ಆದಷ್ಟು ಜಲ್ದಿ ಕಾರ್ಪೊರೇಷನ್ ಎಲೆಕ್ಷನ್ ಒಳಗಡೆ, ಲೇಟಾಗಿ ಬಂದರೆ ನಾನು ಕಷ್ಟ ಆಗ್ತದೆ ಕೆಲವು ತೀರ್ಮಾನ ಮಾಡೋದು. ಆದಷ್ಟು ಜಲ್ದಿ ಈ ರೀತಿ ಬಂದು ನಮ್ಮ ಪಕ್ಷಕ್ಕೆ ಯಾರ್ಯಾರು ಬಯಸ್ತಾ ಇದ್ದೀರಿ, ಯಾರ್ಯಾರು ಮಾತುಕತೆ ಮಾಡ್ತಾ ಇದ್ದೀರಿ, ಎಲ್ಲರೂ ಕೂಡ ಜಲ್ದಿ ತೀರ್ಮಾನ ಮಾಡಿಕೊಂಡ್ರೆ ನಾವು ಮುಂದಕ್ಕೆ ಅದ್ರ ಮೇಲೆ ನಮ್ಮ ತೀರ್ಮಾನಗಳನ್ನು ನಾವು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇಷ್ಟು ಹೇಳಿ ಆದಷ್ಟು ಶೀಘ್ರದಲ್ಲೇ ಕೋರ್ಟಲ್ಲೂ ಕೆಲವರೆಲ್ಲ ಹೋಗಿದ್ರು, ಇದು GBA ಸರಿ ಇಲ್ಲ, ಎಲೆಕ್ಷನ್ ನೋಡ್ತೀವಿ ಕೋರ್ಟಲ್ಲೆಲ್ಲ, ಅದಕ್ಕೆಲ್ಲ ನಾವೇ ಹೇಳ್ಬಿಟ್ಟಿದ್ದೀವಿ ಇಷ್ಟು ದಿನದಲ್ಲಿ ಎಲೆಕ್ಷನ್ ಮಾಡ್ತೀವಿ ಅಂತ. ನಾವೇ ಅಫಿಡವಿಟ್ ಕೂಡ ಸರ್ಕಾರನೇ BBMPನೇ ಫೈಲ್ ಮಾಡಿಬಿಟ್ಟಿದೆ. ಆ ಪ್ರಕಾರ ನಾವು ನಿಗದಿಯಾಗಿ ಎಲೆಕ್ಷನ್ ಮಾಡಬೇಕು. ರಾಜಕಾರಣದಲ್ಲಿ ಗೆಲುವು ಸೋಲು ಇದೇ ಇರ್ತದೆ. ನಾವು ಗೆಲ್ತೀವೋ ಸೋಲ್ತೀವಿ ಅಂತ ಮಾಡ್ತಾ ಇಲ್ಲ. ನಾನು ಇಲ್ಲೇ ಹೇಳ್ತಾ ಇದ್ದೀನಿ, ಮತ್ತೆ ಇಡೀ ರಾಜ್ಯದಲ್ಲಿ ನಮ್ಮ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ಸ್ಗಳನ್ನು ಈ ವರ್ಷ ಚುನಾವಣಾ ವರ್ಷ ಅಂತಲೇ ನಾವು ಸ್ಥಳೀಯ ಸಂಸ್ಥೆಗಳಿಗೆ ಎಲೆಕ್ಷನ್ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಚಿಂತನೆ. ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಕೂಡ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನೀವು ಕೂಡ ನಿಮ್ದು ಏನೇನಿದೆ ಕಾನೂನಲ್ಲಿ ಸ್ವಲ್ಪ ತೊಡಕುಗಳು ಮಧ್ಯೆ ಅಡ್ಡ ಬರ್ತಾ ಇದೆ, ಅದನ್ನು ಬಗೆಹರಿಸ್ಕೊಳ್ಳಿ ಅಂತ ಕೂಡ ಅವರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ನಾವು ಕೂಡ ಇದನ್ನು ಜಲ್ದಿ ಮುಗಿಸ್ತೇವೆ. ಸೆನ್ಸಸ್ ಬೇರೆ ಆಗ್ತಾ ಇದೆ ಮತ್ತು ಕೆಲವರೆಲ್ಲ ಅಪ್ಗ್ರೇಡೇಷನ್ ಮಾಡಬೇಕು ಅಂತ ಹೊರಟಿದ್ದಾರೆ. ಪಂಚಾಯತಿಗಳನ್ನ ಸೇರಿಸಿಸ್ಬಿಟ್ಟು ಅದನ್ನು ದೊಡ್ಡದು ಕಾರ್ಪೊರೇಷನ್ಗಳು ಮಾಡಬೇಕು, ಕೆಲವು ಮುನ್ಸಿಪಾಲ್ಟಿ ಮಾಡಬೇಕು, ಕೆಲವು ಏನೋ ಪ್ರಪೋಸಲ್ಸ್ ಎಲ್ಲ MLAಗಳೆಲ್ಲ ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಎಲ್ಲರಿಗೂ ಟೈಮ್ ಬಾರ್ ಆಗ್ತಾ ಇದೆ, ಆಗಿದೆ. ಯಾಕೆಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಸೆನ್ಸಸ್ ಅನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇದಕ್ಕೆ ಅವಕಾಶ ಕೊಡೋದು ಬೇಡ ಅಂತೇಳಿ ನಾವು ಅದನ್ನು ಸದ್ಯಕ್ಕೆ ನಿಲ್ಲಿಸಿದ್ದೀವಿ. ಈಗ ಎಷ್ಟಾಗಿದೆ ಅಷ್ಟು ಬಿಟ್ಬಿಟ್ಟು ಹೊಸದಾಗಿ ಯಾವ ಪ್ರಪೋಸಲ್ಸು ಈಗ ತರಕ್ಕೆ ಹೋಗಬೇಡಿ ಅಂತ ಕೂಡ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಎಲೆಕ್ಷನ್ಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ನೀವು ಕಾರ್ಯಕರ್ತರು ಎಲ್ಲ ಕೂಡ ನೀವೆಲ್ಲ ಸಜ್ಜಾಗಬೇಕು ಅಂತೇಳಿ ತಮ್ಮನ್ನು ಪ್ರಾರ್ಥಿಸಿ, ಇವತ್ತು ಏನು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಬಂದಿದ್ದಾರೆ ಎಲ್ಲರೂ ಕೂಡ ತಿರ್ಗಾ ಇನ್ನೊಂದು ಸತಿ ಹೋಗೋದು ಇವೆಲ್ಲ ಮಾಡ್ಕೋಬೇಡಿ. ಎಲ್ಲರೂ ಈ ಕಾಂಗ್ರೆಸ್ ವೋಟ್ ಹಾಕೋಕ್ಕಾಗೋದಿಲ್ಲ, ಅರ್ಥ ಆಯ್ತಾ? ಸುಮ್ಮನೆ ಅವರ ದಳ ಅಂತಂದರೆ ಪಾಪ ಅವ್ರದ್ದೇನೋ ಪರ್ಸನಲ್ ಪ್ರಾಪರ್ಟಿ ಟೈಪ್ ಇದೆ. ಪಾರ್ಟಿ ಪೊಲಿಟಿಕಲ್ ಪಾರ್ಟಿ ಅಂತಲ್ಲ, ಒಂದು ಸಿದ್ಧಾಂತ ಇಲ್ಲ, ಒಂದು ನೀತಿ ಇಲ್ಲ. ಅದಕ್ಕೆ ಅದ್ರ ಬಗ್ಗೆ ಇನ್ನು ಚರ್ಚೆ ಮಾಡೋದು ಬೇಡ. ದಯವಿಟ್ಟು ನೀವೆಲ್ಲ ಸೇರಿ ಬಂದ ಮೇಲೆ ಒಗ್ಗಟ್ಟಾಗಿ ಪಕ್ಷದಲ್ಲಿ ಹಳಬರು ಹೊಸಬರು ಅನ್ನೋದು ರೀತಿ ಅಲ್ಲದೆ ಒಟ್ಟುವಾಗಿ ದುಡಿಯುವಂಥ ಕೆಲಸ ಪಕ್ಷಕ್ಕೋಸ್ಕರ ಮಾಡಿಕೊಂಡು ಜನರ ಸೇವೆ ಮಾಡ್ಕೊಂಡು ಹೋಗಿ. ಒಳ್ಳೆ ಸರ್ಕಾರ, ನಿಮ್ಮ ಸರ್ಕಾರ ಆಡಳಿತದಲ್ಲಿದೆ.